ಈ ಕಡೆ ಹಿಡಿ ಹೋದನ ಪಕ್ಷದ್ರೋಹಿ ನಂಜನ ಮಟ್ಟಿಗೆ ಪಕ್ಷದ್ರೋಹಿ ನಂಜನ ಮಟ್ಟಿಗೆ ಹಲೋ ಸರ್ಕಲ್ ಪಕ್ಷದ್ರೋಹಿ ನಂಜನ ಮಟ್ಟಿಗೆ ನಮಗೆಲ್ಲ ಗೊತ್ತಿರುವ ಹಾಗೆ ನಾವೆಲ್ಲ ಈಗ ಸಾಮಾಜಿಕ ಜಾಲತಾಣದಲ್ಲಿ ನೋಡಿರ್ತಕ್ಕಂತ ಒಂದು ನಂಜನಮಠ ಅವರ ಆಡಿಯೋ ಬಗ್ಗೆ ತಮಗೆ ತಿಳಿಸಲಿಕ್ಕೆ ಬಯಸ್ತೇವೆ. ಇವತ್ತು ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂಥ ನಂಜನಮಠ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರವನ್ನು ಅನುಭವಿಸಿ ಜಿಲ್ಲಾ ಅಧ್ಯಕ್ಷರಾಗಿ ಹಲವಾರು ಹುದ್ದೆಗಳನ್ನು ಅನುಭವಿಸಿರ್ತಕ್ಕಂಥ ನಂಜನಮಠ ಅವರು ಮತ್ತು ಮಾಜಿ ಸಚಿವರಾಗಿರ್ತಕ್ಕಂಥ ಆರ್ ವಿ ತಿಮ್ಮಾಪುರ ಅವರ ಒಂದು ಫೋನಿನ ಆಡಿಯೋದಲ್ಲಿ ಕೇಳಿರ್ತಕ್ಕಂಥ ವಿಷಯಗಳು ತಮಗೆಲ್ಲರೂ ಗೊತ್ತಿದೆ. ಇವತ್ತು ಅವರು ಪಕ್ಷ ವಿರೋಧಿ ಚಟುವಟಿಕೆ ಮತ್ತು ಪಕ್ಷ ವಿರೋಧ ಬಗ್ಗೆ ಮಾತಾಡಿರ್ತಾರೆ. ಅದಲ್ಲದೆ ಇವತ್ತು ನಮ್ಮ ರಾಜ್ಯದ ಉಸ್ತುವಾರಿಯಾಗಿರ್ತಕ್ಕಂಥ ವೇಣುಗೋಪಾಲ್ ಅವರ ಬಗ್ಗೆ ಮತ್ತು ಸುರ್ಜೇವಾಲ ಅವರ ಬಗ್ಗೆ ಹಗುರವಾಗಿ ಏಕವಚನದಲ್ಲಿ ಮಾತಾಡಿದ್ದಾರೆ. ಮತ್ತು ನಮ್ಮ ಶಾಸಕರಾಗಿರ್ತಕ್ಕಂಥ ಸಚಿವರಾಗಿರ್ತಕ್ಕಂಥ ವಿಜಯನ್ ಕಾಶಪ್ಪ ಅವರ ಬಗ್ಗೆ ಮಾತಾಡಿದ್ದಾರೆ. ಇವತ್ತು ಕಾಂಗ್ರೆಸ್ ಪಕ್ಷ ಒಂದು ಶಿಸ್ತಿನ ಪಕ್ಷ. ಕಾಂಗ್ರೆಸ್ ಪಕ್ಷದಲ್ಲಿದ್ದಂತ ಇಂಥ ಒಂದು ಅವಿವೇಕಿಗಳಿಗೆ ಕಾಂಗ್ರೆಸ್ ಪಕ್ಷ ಒಂದು ಶಿಸ್ತಿನ ಕ್ರಮವನ್ನು ಜರುಗಿಸಿ ಅವರನ್ನ ಈ ಕೂಡಲೇ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು. ನಂಜನಮಠರ ಜಿಲ್ಲಾಧ್ಯಕ್ಷ ಸ್ಥಾನ ಇಳಿಸಿ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಮತ್ತು ಆರ್ ವಿ ತಿಮ್ಮಾಪುರ ಕೂಡ ಅವರು ಕೂಡ ಉಚ್ಚಾಟನೆ ಮಾಡಬೇಕು. ಯಾಕಂದ್ರ ಕಾಂಗ್ರೆಸ್ ಪಕ್ಷ ಅಂದ್ರ ಒಂದು ಬದ್ಧತೆ, ಒಂದು ಶಿಸ್ತು ಇರ್ತಕ್ಕಂಥ ಪಕ್ಷ. ಕಾಂಗ್ರೆಸ್ ಪಕ್ಷದ ಹಿರಿಯರಾಗಿರ್ತಕ್ಕಂಥ ಇವರೇ ಈ ತರ ಒಂದು ಅವಹೇಳಿಕೆಗಾಗಿ ನೀಡುವುದರ ಮೂಲಕ ಇವತ್ತ ನಮಗೆಲ್ಲರಿಗೆ ಮುಜುಗರ ಮಾಡುವುದು ಬಹಳಷ್ಟು ಮುಜುಗರ ತೋರದ ಜೊತೆಗೆ ಬೇಸರ ಆಗಿದೆ. ಹಾಗಾಗಿ ನಾವು ಸನ್ಮಾನ್ಯ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ, ಡಿ ಕೆ ಹರಿಪ್ರಸಾದ್ ಸಾಹೇಬ್ರಿಗೆ ಹಾಗೂ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ, ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರಿಗೆ ನಾವು ಈ ಮೂಲಕ ಮಾಧ್ಯಮದ ಮೂಲಕ ವಿನಂತಿಯನ್ನು ಮಾಡ್ತೇವೆ ಮತ್ತು ಆಗ್ರಹವನ್ನ ಮಾಡುತ್ತೇವೆ. ಈ ಕೂಡಲೇ ತಾವು ತಮ್ಮ ತಿಮ್ಮಾಪುರ ಅವರಿಗೆ ಮತ್ತು ನಂಜನಮಠ ಅವರಿಗೆ ಪಕ್ಷದಿಂದ ಉಚ್ಚಾಟನೆ ಮಾಡಲೇಬೇಕಂತೇಳಿ ನಾವು ಇಲ್ಕಲ್ ನಗರದ ಮತ್ತು ತಾಲೂಕಿನ ಎಲ್ಲ ಕಾಂಗ್ರೆಸ್ ಪಕ್ಷ ಮುಖಂಡರು ಕಾರ್ಯಕರ್ತರು ಕೂಡಿ ಒತ್ತಾಯ ಮಾಡುತ್ತೇವೆ, ಆಗ್ರಹ ಮಾಡುತ್ತೇವೆ. ಇರುವಂತೆ ಗ್ಯಾರಂಟಿ ಒಂದು ಮಾಧ್ಯಮದ ಮುಖಾಂತರ ನಮ್ಮ ಬಾಗಲಕೋಟೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಎಚ್ ವಿ ನಂಜೇಮಠ್ ಮತ್ತು ಮಾಜಿ ಸಚಿವರಾದ ತಿಮ್ಮಾಪುರ ಅವರ ಒಂದು ಸಂಭಾಷಣೆಯ ಆಡಿಯೋ ರಿಲೀಸ್ ಆಗಿದೆ. ಒಂದು ವಿಚಾರ ಏನಪ್ಪಾ ಅಂದ್ರೆ, ನಮ್ಮ ಜಿಲ್ಲೆಯಲ್ಲಿ ತಮ್ಮ ಅಧಿಕಾರಾವಧಿಯಲ್ಲಿ ತಾವು ಅಧಿಕಾರ ಮಾಡ್ತಾ ಇದ್ದಬೇಕಾದ್ರೆ ನಾವೆಲ್ಲರೂ ಸೈಲೆಂಟ್ ಆಗಿರ್ಬೇಕು. ಇವತ್ತ ನಮ್ಮ ಹೆಮ್ಮೆಯ ನಾಯಕರಾದಂತ ಡಾಕ್ಟರ್ ವಿಜಯಾನಂದ್ ಸಾಹೇಬರು ಸಚಿವರಾಗಿದ್ದಕ್ಕೆ ಅವ್ರಿಗೆ ಸಂತೋಷ ಪಡುವುದು ಬಿಟ್ಟು ಅವ್ರಿಗೆ ಹೊಟ್ಟೆ ಕಿಚ್ಚು. ಅವರ ಒಂದು ಯಶಸ್ವಿಗೆ ಹೊಟ್ಟೆ ಕಿಚ್ಚು ಪಡುವಂತ ಜಾಯಿಮಾನ ನಮ್ಮ ಎಸ್ ಸಿ ನಂಜನಮಠ ಅವ್ರದ್ದು. ಯಾಕಂದ್ರೆ ಇವತ್ತಿಂದಲ್ಲ ನಂಜನಮಠ ಅವರು ನಮ್ಮ ವಿಜಯಾನಂದ್ ಕಾಶ್ಯಪ್ನವರ ಮೇಲೆ ತಮ್ಮ ಒಂದು ಕೆಟ್ಟ ವಿಚಾರವನ್ನ ಇಟ್ಕೊಂಡಿರೋದು. ಈಗಾಗಲೇ ಹಲವಾರು ಬಾರಿ ಈ ವಿಚಾರವನ್ನು ಅವ್ರು ವ್ಯಕ್ತಪಡಿಸಿದ್ದಾರೆ. ತಾವೇ ಬರೆದಂತ ಒಂದು ಪುಸ್ತಕದಲ್ಲಿ ಕೂಡ ನಾನು ವಿಜಯಾನಂದ್ ಅವರಿಗೆ ಮೋಸ ಮಾಡಿದ್ದೀನಿ ಅನ್ನೋ ಒಂದು ವಿಚಾರವನ್ನ ಅವರು ವ್ಯಕ್ತಪಡಿಸಿದ್ದಾರೆ. ಇಂಥ ಕಿರು ವಿಚಾರವನ್ನ ಇಟ್ಟುಕೊಂಡವರು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇರಬಾರ್ದು ಮತ್ತು ಕಾಂಗ್ರೆಸ್ ಪಕ್ಷದ ಅಧಿಕಾರವನ್ನು ಅನುಭವಿಸಿ ನಮ್ಮ ಹಿರಿಯ ನಾಯಕರಿಗೆ ಅವರು ಒಂದು ಕೆಟ್ಟ ವಿಚಾರವಾಗಿ ಕೆಟ್ಟದಾಗಿ ಮಾತಾಡಿದ್ದಾರೆ. ಯಾಕಂದ್ರೆ ದುಡ್ಡಿಂದು ಇನ್ನೊಂದು ವಿಚಾರಗಳನ್ನು ಮಾತಾಡಿದ್ದಾರೆ. ಮತ್ತು ಸಚಿವರಾದಂತ ತಿಮ್ಮಾಪುರ ಅವರು ಕೂಡ ಇದರಲ್ಲಿ ಅವ್ರ ಸಂಭಾಷಣೆ ಕೂಡ ಇದರಲ್ಲಿದೆ. ಆದ್ರಿಂದ ಎಸ್ ಸಿ ನಂಜನಮಠ ಅವರನ್ನ ನಮ್ಮ ಪಕ್ಷದಿಂದನೇ ಉಚ್ಚಾಟನೆ ಮಾಡಬೇಕು, ಅವ್ರನ್ನ ಕಿತ್ತೊಗಿಬೇಕು. ಯಾಕಂದ್ರೆ ಅಧಿಕಾರ ಉಂಡ ತಿಂದು ಮನೆಗೆ ದ್ರೋಹ ಮಾಡುವಂತ ವ್ಯಕ್ತಿ ನಂಜನಮಠ ಆಗಿದ್ದಾರೆ. ಕೂಡಲೇ ಅವರನ್ನ ಸಸ್ಪೆಂಡ್ ಮಾಡ್ಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಹಿರಿಯರಿಂದ ಎಲ್ಲ ಸೇರಿದ್ದು ಈ ಒಂದು ನಮ್ಮ ಮುಂದುವರಿ ಖಾಲಿ ಮಠ ನಮ್ಮ ಸಾಹೇಬರ ಬಗ್ಗೆ ಡಾಕ್ಟರ್ ವಿಜಯಾನಂದ್ ಕಾಶಪ್ಪ ಅವರು ಮಾನ್ಯ ಸಚಿವರ ಬಗ್ಗೆ ಈ ಡಾಕ್ಟರ್ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂತ ಡಾಕ್ಟರ್ ಶ್ರೀ ನಂಜನಮಠ ಅವರು ಮತ್ತು ಹಿರಿಯ ನಾಯಕರು ಆರ್ ಪಿ ತಿಮ್ಮಪ್ಪ ಅವರು ನಿಜವಾಗ್ಲೂ ಅವರು ಇಬ್ಬರು ಪ್ರಬುದ್ಧ ನಾಯಕರು. ವಿವಿಧ ಸ್ಥಾನಮಾನವನ್ನ ಸಾಕಷ್ಟು ಅನುಭವಿಸಿ ಈ ಮಟ್ಟಕ್ಕೆ ಇದೊಂದು ಆಗಲೇ ಅವ್ರ ವಯಸ್ಸು ಮುಗಿದೋಗಿದೆ.
ನಮ್ಮ ಸಾಹೇಬರು ಏನು ವಿಜಯಾನಂದ ಕಾಶ್ಯಪ್ರವ್ರು ಇಷ್ಟು ಸಣ್ಣ ವಯಸ್ಸಿನಲ್ಲಿ ಇನ್ನೂ ಅವ್ರಿಗೆ ಬಹಳ ಭವಿಷ್ಯ ಇದ್ದೋದ್ನಾಗಂತ ಒಂದು ಸಚಿವ ಸ್ಥಾನ ಸಿಕ್ಕೈತೆ ಅಂತಂದು ಅವ್ರು ಅಭಿಮಾನ ಪಟ್ಟು ಬಹಳ ಸಂತೋಷ ಪಡ್ಬೇಕಾದಂತ ವಿಷಯ ಇತ್ತು. ಆದ್ರ ದುರದೃಷ್ಟವಶಾತ್ ಈ ವಿಡಿಯೋ ಏನು ವೈರಲ್ ಆಗಿದೆಯಲ್ಲ ಅದನ್ನ ನೋಡಿದ್ರ ಬಹಳ ಅದು ಸಣ್ಣತನ ಅವ್ರು ಎಷ್ಟು ಸಣ್ಣ ಮಟ್ಟಕ್ಕೆ ಹೋಗ್ಯಾರಂದ್ರ ಅವ್ರ ಸಣ್ಣತನದ ಖಂಡಿಸಲಾಗುವುದು ಅತ್ಯಂತ ಖಂಡನೀಯ ವಿಷಯ ಇದು. ಯಾಕಂದ್ರೆ ಇಡೀ ರಾಜ್ಯ ನಮ್ಮ ಇಡೀ ಬಾಗಲಕೋಟೆ ಜಿಲ್ಲೆನೇ ಸಂಭ್ರಮಾಚರಣೆಯಲ್ಲಿ ಇದೆ. ಅಂತ ಒಂದು ಪರಿಸ್ಥಿತಿಯಲ್ಲಿ ಅಂತ ಒಂದು ಈ ಸಮಯದಲ್ಲಿ ಇವರು ಏನಂದ್ರೆ ಏನೇನೋ ಮಾತಾಡಿರೋದು ಇನ್ನೂ ಕ್ಲಿಯರ್ ಇಲ್ಲ ವಿಡಿಯೋ, ನಾನಂತೂ ಕ್ಲಿಯರ್ ಕೇಳಿಲ್ಲ ನನಗೆ. ಬಟ್ ಬಹಳ ಇದು ಅತ್ಯಂತ ವಿಷಾದಕರ ಮತ್ತು ಖಂಡನೀಯ. ಇಂಥ ಒಬ್ರು ಅತ್ಯಂತ ಮ್ಯಾಚುರಿಟಿ ಅಂದ್ರ ಭಯಂಕರ ಎಲ್ಲಾ ಅನುಭವ ಉಳ್ಳವರು ಮತ್ತು ಹಿರಿಯರಿಗೆ ದಾರಿ ಮಾಡಿಕೊಡ್ಬೇಕು ಅವರೆಲ್ಲ ಸೇರಿ. ಅದನ್ನ ಬಿಟ್ಟು ಹೊಟ್ಟೆ ಕಿಚ್ಚಿಬಿಟ್ಟು ನಮ್ಮ ಸಾಹೇಬರ ಬಗ್ಗೆ ಏನೇನೋ ಮಾತಾಡಿ ಅವ್ರು ಪ್ಲಾನ್ ಹಾಕೋದು, ಅವ್ರಿಗೆ ಆಗ್ಬಾರ್ದಾಗಿತ್ತು, ಸಚಿವರಾಗ್ಬಾರ್ದು, ಆಮೇಲೆ ಇನ್ಚಾರ್ಜ್ ಮಿನಿಸ್ಟರ್ ಆಗ್ಬಾರ್ದು, ಇವೆಲ್ಲ ಮಾತಾಡೋದು ಬಹಳ ಅಸಹ್ಯಕರ. ಅದ್ರ ಬಗ್ಗೆ ಬಹಳ ಮಾತಾಡೋದ್ರಿಂದ ನಮಗೂ ಅವರು ಅಂತ ಸಣ್ಣ ಮಟ್ಟಕ್ಕೆ ಹೋಗೋದು ಬೇಡ. ನಾವು ಇದನ್ನ ನಾವೆಲ್ಲರೂ ಕೂಡಿ ಖಂಡಿಸಬೇಕು ಮತ್ತು ನಮ್ಮ ಪಕ್ಷದ ಹೈಕಮಾಂಡ್ ಅವ್ರನ್ನ ಇಬ್ಬರನ್ನು ಅವ್ರ ಮೇಲೆ ಅತ್ಯಂತ ಉಗ್ರ ಮತ್ತು ಕಠಿಣ ಒಂದು ಶಿಕ್ಷೆ ತಗೊಂಡು ಅವ್ರಿಗೆ ಏನದು ಅವ್ರಿಗೆ ಶಿಕ್ಷೆ ಕೊಡ್ತಾರ ಅದನ್ನ ಅರ್ಜೆಂಟ್ ಆಗಿ ಮಾಡ್ಬೇಕು. ಬರೀ ದಿನಗಳನ್ನು ಕಳೆಯೋದಲ್ಲ, ಇದನ್ನ ಅತ್ಯಂತ ಅರ್ಜೆಂಟ್ ಆಗಿ ಮಾಡ್ಬೇಕಂತಂದ್ರೆ ನಮ್ಮೆಲ್ಲರ ಆಗ್ರಹ ಇದೆ, ಕಳಕಳಿ ಇದೆ, ಮನವಿ ಇದೆ ಹೈಕಮಾಂಡ್. ನಮಸ್ಕಾರ ತಿಳಿಸುತ್ತಾ ಇವತ್ತಿನ ಇದು ಪ್ರತಿಭಟನೆ ಹಮ್ಮಿಕೊಂಡಿರುವ ಉದ್ದೇಶ ತಾವು ಕೂಡ ಗಮನಿಸಿರಬಹುದು. ದೃಶ್ಯ ಮಾಧ್ಯಮದಲ್ಲಿ ಒಂದು ಆಡಿಯೋ ಹೊರಡ್ತಿದೆ. ಅದು ಈ ಹಿಂದೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಆರ್.ಬಿ. ತಿಮ್ಮಾಪುರು ಹಾಗೂ ಬಾಗಲಕೋಟೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂತ ಶ್ರೀ ನಂಜನಮಠ ಅವರ ನಡುವೆ ಒಂದು ಸಂಭಾಷಣೆ ನಡೆದಿದೆ. ಅದು ಮಾಧ್ಯಮದಲ್ಲಿ ಹರಿದಾಡ್ತಾ ಇದೆ. ನಾವು ಒಂದು ಆಸೆ ಇಟ್ಟಿದ್ವಿ, ಏನು ಒಬ್ಬ ಯುವ ರಾಜಕಾರಣಿ ಕಳೆದ 50 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ಕಟ್ಟಾಳು ಡಾಕ್ಟರ್ ವಿಜಯಾನಂದ ಕಾಶ್ಯಪ್ರವ್ರ ಸಾಹೇಬರು ಸಚಿವರಾಗಿ ಬಂದಾಗ ಈ ಉಭಯ ನಾಯಕರು ಬಂದು ಅವರಿಗೆ ಮಾರ್ಗದರ್ಶನ ಮಾಡಿ ತನ್ನ ಅನುಭವದ ಧಾರೆಯನ್ನು ಎಳೆದು ಈ ಕ್ಷೇತ್ರವನ್ನು ಮತ್ತಷ್ಟು ಅಭಿವೃದ್ಧಿ ಪಡಿಸುವ ದಿಕ್ಕಿನಲ್ಲಿ ಅವರಿಗೆ ಮಾರ್ಗದರ್ಶನ ಸೂಚನೆ ಮಾಡಬಾರದು ನಾವು ತಿಳ್ಕೊಂಡಿದ್ವಿ. ಆದರೆ ಅದು ದುರದೃಷ್ಟವಶಾತ್ ಅವರು ಇಬ್ಬರು ಏನೋ ಒಂದು ಇದಕ್ಕೆ ಈಡಾಗಿ ಅತ್ಯಂತ ಕೀಳು ಮಟ್ಟದ ಒಂದು ವಿಚಾರಕ್ಕೆ ಅವರು ಎಳೆದಿದ್ದಾರೆ. ಇದೀಗ ತಾನೇ ನಮ್ಮ ಹಿರಿಯರು ಹೇಳಿದ ಹಾಗೆ ಅಂತ ಪ್ರಬುದ್ಧ ನಾಯಕರಿಂದ ಇಂಥ ಕೀಳು ಮಟ್ಟದ ವಿಚಾರ ಯಾರೂ ಎಕ್ಸ್ಪೆಕ್ಟ್ ಮಾಡಾಗಿಲ್ಲ. ಆದ್ರೆ ಏನೋ ಅವ್ರದ್ದು ಟೈಮ್ ಸುಮಾರು ಐತೆ. ಈ ದುರವೃತ್ತಿ ಏನ ಅಂತಾರ ಕಾಶ್ಯಪ್ನವರು ಬಂಧುಗಳನ್ನ ಅವ್ರ ಮನಸ್ಸಿನಾಗ ಹುಳಿ ಹಿಂಡದಂಗ ಆಗತ್ತ. ಅವರ ಸ್ವತಃ ಒಪ್ಕೊಂಡಾರ 2008 ಎಲೆಕ್ಷನ್ದಾಗ ನಾನು ವಿಜಯಾನಂದ ಕಾಶ್ಯಪ್ರವರಿಗೆ ಮೋಸ ಮಾಡೀನಿ ಅಂತೇಳಿ ತಮ್ಮ ಪುಸ್ತಕದಾಗ ಹೇಳ್ಯಾರ. ಮತ್ ಅದೇ ಇಷ್ಟು ದಿವಸ ಒಳಗಿತ್ತು, ಈಗ ಹೊರಗೆ ಬಾಯಾಗ ಬಂದಿತ್ತು ಅಷ್ಟ ಮನಸ್ಸಿನಾಗಿತ್ತು. ಆದರೆ ತಿಮ್ಮಾಪುರ ಸಾಹೇಬ್ರ ಕಡ್ಲಿಂದ ನಮ್ಗೆ ಎಕ್ಸ್ಪೆಕ್ಟೇಷನ್ ಇದ್ದಿಲ್ಲ. ಯಾವಾಗ್ಲೂ ಹಿರಿಯ ನಾಯಕರು ನಮ್ಮ ಜಿಲ್ಲಾಕ್ಕವರು 4 ಬಾರಿ ಸಚಿವರಾದವರು, ಉಸ್ತುವಾರಿ ಮಾಡಿದವರು ಜಿಲ್ಲಾಕ್ಕೆ. ನಾವೆಲ್ಲರೂ ಅವರಿಗೆ ಸಚಿವರಿಗೆ ಬಹಳ ಗೌರವ ಕೊಟ್ಟಿವಿ. ಆದ್ರೆ ಅವ್ರು ಇಂತ ಮಾತಾಡ್ತಾರಪ್ಪ ಅಂದಾಗ ಬಟ್ ಉಭಯ ನಾಯಕರಿಗೆ ನಾವು ಏನ್ ಮಾಡಬೇಕು, ಏನ್ ಗೌರವ ಕೊಡಬೇಕು, ಏನ್ ಮಾಡಬೇಕು ತಿಳಿತಾ ಇಲ್ಲ. ಹೀಗಾಗಿ ಅವರು ಇಡೀ ಜಿಲ್ಲಾದಾಗ ಸಂಭ್ರಮದಲ್ಲಿ ಇದ್ದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಖುಷಿಯಲ್ಲಿ ಹುಳಿ ಹಿಂಡುವ ಕೆಲಸವನ್ನು ಮಾಡಿದ್ದಾರೆ. ಪಕ್ಷ ದ್ರೋಹದ ಕೆಲಸವನ್ನು ಮಾಡಿದ್ದಾರೆ. ಪಕ್ಷದ ಹಿರಿಯರಿಗೆ ಹೈಕಮಾಂಡ್ ಅವರಿಗೆ ಹುಚ್ಚರಂತ ಹೇಳಿದ್ದಾರೆ. ಸುರ್ಜೇವಾಲಾ ಅವರಿಗೆ, ಕೆ.ಸಿ. ವೇಣುಗೋಪಾಲ್ ಅವರಿಗೆ, ಇನ್ನು ಹಿರಿಯ ನಾಯಕರಿಗೆ ಅವರು ಅಪವಾಚ್ಯ ಶಬ್ದಗಳನ್ನು ಬಳಸಲಾರದಂತ ಭಾಷೆಗಳನ್ನು ಬಳಸಿದ್ದಾರೆ. ಆದ ಕಾರಣ ಇಡೀ ಇಳಕಲ್ ಬ್ಲಾಕ್ ವತಿಯಿಂದ, ಇಲ್ಲಿ ಕಾಂಗ್ರೆಸ್ ಪಕ್ಷದ ಎಲ್ಲಾ ಕಾರ್ಯಕರ್ತರ ವತಿಯಿಂದ, ಅದು ತಾಯಂದಿರಿರ್ಲಿ, ಪುರುಷರಿರ್ಲಿ, ಯುವಕರಿರ್ಲಿ, ಹಿರಿಯರಿರ್ಲಿ, ಎಲ್ಲರ ವತಿಯಿಂದ ಒಂದು ನಾವು ಆಗ್ರಹ ಮಾಡ್ತಾ ಇದ್ದೀವಿ ಹೈಕಮಾಂಡ್ ಸನ್ಮಾನ್ಯ ಬಿ.ಕೆ. ಹರಿಪ್ರಸಾದ್ ಸಾಹೇಬರಿಗೆ ಈ ಒಂದು ಆಡಿಯೋವನ್ನು ತಾವು ತರಿಸಿಕೊಂಡು ಕೇಳಿ ಅದನ್ನು ಪರಿಶೀಲಿಸಿ ಅತಿ ಶೀಘ್ರದಲ್ಲಿ ಈ ಇಬ್ಬರು ನಾಯಕರ ವಿರುದ್ಧ ಕಾನೂನಾತ್ಮಕ ಪಕ್ಷದ ಚೌಕಟ್ಟಿನಲ್ಲಿ ಶಿಸ್ತಿನ ಕ್ರಮ ಕೈಗೊಂಡು ಅವರಿಗೆ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕಂತ ಇವತ್ತು ನಾವು ಕೇಳ್ಕೊಡ್ತಾ ಇದ್ದೀವಿ. ಈ ಮಾತನ್ನು ತಾವು ನಮ್ಮ ಇಡೀ ರಾಜ್ಯ ತುಂಬ ತಾವು ಮಾಡಬೇಕು, ನಮ್ಮ ದೃಶ್ಯ ಮಾಧ್ಯಮದಲ್ಲೂ ಕೂಡ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಮತ್ತೊಮ್ಮೆ ಈ ಎಲ್ಲಾ ಕ್ಷೇತ್ರದ ಜನರಿಗೆ ಕಾಶ್ಯಪ್ನವರು ಸಚಿವರಾಗಿ ಬಂದಿದ್ದಕ್ಕೆ ತಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಇಲ್ಲಿ ತಿಳಿಸ್ತಾ ಇದೆ.